ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು. ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಆರ್ಸಿಬಿ ತಂಡದಿಂದ ಸ್ಟಾರ್ ಆಟಗಾರ ಹೊರಗೆ. ಹಾಗಾದರೆ ಸ್ನೇಹಿತರೆ, ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಬಾರಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ IPL 2025 ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ನೀಡಿದ ಬೌಲರ್ಗಳಲ್ಲಿ ಜೋಶ್ ಹೇಟಲ್ವುಡ್ ಕೂಡ ಒಬ್ಬರು. ಅದರಲ್ಲೂ CSK ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯಗಳಲ್ಲಿ ತನ್ನ ಮಾರಕ ಬೌಲಿಂಗ್ನಿಂದ ಇಡೀ ಪಂದ್ಯದ ಚಿತ್ರಣ ಬದಲಿಸಿದ್ದರು. ಆದರೀಗ ಜೋಶ್ ಹೇಟಲ್ವುಡ್ ಮುಂದಿನ ಪಂದ್ಯಗಳಿಗೆ ಅಲಭ್ಯರಾಗಲಿದ್ದಾರೆ ಎಂದು ವರದಿಯಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಉಳಿದ ಪಂದ್ಯಗಳಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವೇಗಿ ಜೋಶ್ ಹೇಟಲ್ವುಡ್ ಅಲಭ್ಯರಾಗುವ ಸಾಧ್ಯತೆ ಇದೆ. ಭುಜದ ನೋವಿನಿಂದ ಬಳಲುತ್ತಿದ್ದ ಹೇಟಲ್ವುಡ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿದಿರಲಿಲ್ಲ. ಇದೀಗ ಅವರು ಮುಂಬರುವ ಪಂದ್ಯಗಳಲ್ಲೂ ಕಾಣಿಸಿಕೊಳ್ಳುವುದು ಅನುಮಾನ ಎನ್ನಲಾಗಿದೆ. ಏಕೆಂದರೆ ಭಾರತ ಮತ್ತು ಪಾಕ್ ನಡುವಣ ಯುದ್ಧದ ಭೀತಿ ಹಿನ್ನೆಲೆಯಲ್ಲಿ ತವರಿಗೆ ಮರಳಿದ ವಿದೇಶಿ ಆಟಗಾರರಲ್ಲಿ ಜೋಶ್ ಹೇಟಲ್ವುಡ್ ಕೂಡ ಒಬ್ಬರು. ಈಗಾಗಲೇ ಆಸ್ಟ್ರೇಲಿಯಾ ತಲುಪಿರುವ ಹೇಟಲ್ವುಡ್ ಭುಜದ ನೋವಿನ ಕಾರಣ ವಾಪಸ್ಸಾಗುವುದು ಡೋರ್. ಒಂದು ವೇಳೆ ಆಸೀಸ್ ವೇಗಿ ಹಿಂತಿರುಗದಿದ್ದರೆ RCB ತಂಡಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಏಕೆಂದರೆ ಈ ಬಾರಿ RCB ಪರ ಅತ್ಯಧಿಕ ವಿಕೆಟ್ ಕಬಳಿಸಿದ ಬೌಲರ್ ಜೋಶ್ ಹೇಟಲ್ವುಡ್. 10 ಪಂದ್ಯಗಳಲ್ಲಿ 36 ಓವರ್ಗಳನ್ನು ಎಸೆದಿರುವ ಹೇಟಲ್ವುಡ್ 8.44 ಸರಾಸರಿಯಲ್ಲಿ ಒಟ್ಟು 311 ರನ್ ನೀಡುವ ಮೂಲಕ 18 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ವಿಶೇಷ ಎಂದರೆ ಜೋಶ್ ಹೇಟಲ್ವುಡ್ ಅವರನ್ನು ಹೊರತುಪಡಿಸಿ RCB ತಂಡದ ಯಾವುದೇ ವೇಗಿ 10 ವಿಕೆಟ್ಗಳನ್ನು ಸಹ ಕಬಳಿಸಿಲ್ಲ. ಇನ್ನು ಈ ಬಾರಿಯ IPLನಲ್ಲಿ RCB ಪರ ಅತ್ಯಧಿಕ ಡಾಟ್ ಬಾಲ್ ಎಸೆದ ಬೌಲರ್ ಕೂಡ ಜೋಶ್ ಹೇಟಲ್ವುಡ್. 36 ಓವರ್ಗಳಲ್ಲಿ ಒಟ್ಟು 103 ಡಾಟ್ ಬಾಲ್ಗಳನ್ನು ಎಸೆದಿದ್ದಾರೆ. ಹೇಟಲ್ವುಡ್ ಅವರನ್ನು ಹೊರತುಪಡಿಸಿ RCB ತಂಡದ ಯಾವುದೇ ಬೌಲರ್ ಈ ಬಾರಿ 100 ಡಾಟ್ ಬಾಲ್ ಎಸೆದಿಲ್ಲ. ಅಂದರೆ RCB ತಂಡದ ಬೌಲಿಂಗ್ ಶಕ್ತಿ ಜೋಶ್ ಹೇಟಲ್ವುಡ್. ಇದೀಗ RCB ತಂಡವು ನಿರ್ಣಾಯಕ ಹಂತಕ್ಕೆ ತಲುಪಿದೆ. ಮುಂದಿನ 3 ಮ್ಯಾಚ್ಗಳ ಮೂಲಕ ರಾಯಲ್ ಪಡೆಗೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರುವ ಅವಕಾಶವಿದೆ. ಇದಾದ ಬಳಿಕ ಪ್ಲೇ ಆಫ್ ಆಡಬೇಕಿದೆ. ಇದೀಗ ನಿರ್ಣಾಯಕ ಪಂದ್ಯಗಳ ವೇಳೆ ಜೋಶ್ ಹೇಟಲ್ವುಡ್ ಕೈಕೊಟ್ಟರೆ RCB ತಂಡಕ್ಕೆ ಹಿನ್ನಡೆಯಾಗುವುದರಲ್ಲಿ ಡೌಟೇ ಇಲ್ಲ. ಇನ್ನು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.